ಭಾರತದ ಸಂವಿಧಾನದ ವಿಧಿ 23 2 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. 1. ಮಾನವ ಕಳ್ಳಸಾಗಣೆ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸುವುದು. 2. ಅನೈತಿಕ ಚಟುವಟಿಕೆಗಳನ್ನು ತಡೆಯುವುದು. ಈ ವಿಧಿಯು ಮೂಲಭೂತ ಹಕ್ಕು ಆಗಿದ್ದು ಇದು ನಾಗರಿಕರಿಗೆ ಮತ್ತು ನಾಗರಿಕರಲ್ಲದವರಿಗೂ ಅನ್ವಯಿಸುತ್ತದೆ. ಈ ವಿಧಿಯ ಮುಖ್ಯ ಉದ್ದೇಶಗಳು ಹೀಗಿವೆ. ಮಾನವ ಕಳ್ಳಸಾಗಣೆ. ಈ ವಿಧಿಯು ಪುರುಷರು, ಮಹಿಳೆಯರು ಮತ್ತು ಮಕ್ಕಳನ್ನು ಮಾರಾಟ ಮಾಡುವುದನ್ನು ಅಥವಾ ಖರೀದಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ. ಇದರಲ್ಲಿ ವೇಶ್ಯಾವಾಟಿಕೆ ಮತ್ತು ಇತರ ಅನೈತಿಕ ಉದ್ದೇಶಗಳಿಗಾಗಿ ಮಾನವರನ್ನು ಸಾಗಿಸುವುದು ಸಹ ಸೇರಿದೆ. ಬಲವಂತದ ದುಡಿಮೆ. ಈ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ರೀತಿಯ ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ. ಇದು ಜೀತ ಪದ್ಧತಿ, ಬಂಧಿತ ಕಾರ್ಮಿಕ ಪದ್ಧತಿ ಮತ್ತು ಇತರ ಯಾವುದೇ ರೀತಿಯ ಬಲವಂತದ ದುಡಿಮೆಯನ್ನು ಒಳಗೊಂಡಿದೆ. ಯಾರನ್ನಾದರೂ ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನಕ್ಕೆ ಕೆಲಸ ಮಾಡಲು ಒತ್ತಾಯಿಸಿದರೆ ಅದನ್ನು ಸಹ ಬಲವಂತದ ದುಡಿಮೆ ಎಂದು ಪರಿಗಣಿಸಲಾಗುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಈ ವಿಧಿಯು ಸಮಾಜದ ದುರ್ಬಲ ವರ್ಗದವರನ್ನು ಶೋಷಣೆಯಿಂದ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಇದು ಎಲ್ಲರಿಗೂ ಗೌರವಯುತ ಜೀವನ ನಡೆಸಲು ಮತ್ತು ಘನತೆಯಿಂದ ಬದುಕಲು ಅವಕಾಶ ನೀಡುತ್ತದೆ. ವಿಧಿಯ ಇನ್ನಷ್ಟು ವಿವರಗಳು. ರಾಜ್ಯದ ವಿಶೇಷ ಅಧಿಕಾರ. ವಿಧಿ 23 2 ರ ಪ್ರಕಾರ ಸಾರ್ವಜನಿಕ ಉದ್ದೇಶಗಳಿಗಾಗಿ ಕಡ್ಡಾಯ ಸೇವೆಗಳನ್ನು, ಉದಾಹರಣೆಗೆ ಮಿಲಿಟರಿ ಸೇವೆ ಅಥವಾ ಸಾರ್ವಜನಿಕ ಸೇವೆ, ರಾಜ್ಯವು ವಿಧಿಸಬಹುದು. ಆದರೆ ಈ ಕಡ್ಡಾಯ ಸೇವೆಗಳನ್ನು ವಿಧಿಸುವಾಗ ಧರ್ಮ, ಜನಾಂಗ, ಜಾತಿ ಅಥವಾ ವರ್ಗದ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ಮಾಡಬಾರದು. ಇತಿಹಾಸ. ಈ ವಿಧಿಯು ಬ್ರಿಟಿಷ್ ಭಾರತದಲ್ಲಿ ಪ್ರಚಲಿತವಾಗಿದ್ದ ಜೀತ ಪದ್ಧತಿಯಂತಹ ಶೋಷಣೆಯ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಲು ಪ್ರಮುಖ ಪಾತ್ರ ವಹಿಸಿದೆ. ಈ ವಿಧಿಗೆ ಸಂಬಂಧಿಸಿದ ಪ್ರಮುಖ ತೀರ್ಪುಗಳು. ಭಾರತದ ಸುಪ್ರೀಂ ಕೋರ್ಟ್ ಈ ವಿಧಿಯ ಬಗ್ಗೆ ಹಲವಾರು ಪ್ರಮುಖ ತೀರ್ಪುಗಳನ್ನು ನೀಡಿದೆ. ಅವುಗಳಲ್ಲಿ ಕೆಲವು ಪ್ರಮುಖ ಪ್ರಕರಣಗಳು ಹೀಗಿವೆ. ಪೀಪಲ್ಸ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1982. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನಕ್ಕೆ ಕೆಲಸ ಮಾಡುವುದನ್ನು ಸಹ ಬಲವಂತದ ದುಡಿಮೆ ಎಂದು ಪರಿಗಣಿಸಿತು. ಸಂಜೀತ್ ರಾಯ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ 1983. ಈ ಪ್ರಕರಣದಲ್ಲಿ ಕೋರ್ಟ್ ಬಲವಂತದ ದುಡಿಮೆಯು ಒಬ್ಬ ವ್ಯಕ್ತಿಯ ಘನತೆಗೆ ಧಕ್ಕೆ ತರುತ್ತದೆ ಮತ್ತು ಅದು ವಿಧಿ 21 ಜೀವಿಸುವ ಹಕ್ಕುರ ಉಲ್ಲಂಘನೆ ಎಂದು ತಿಳಿಸಿತು. ಈ ವಿಧಿಯು ಭಾರತೀಯ ನಾಗರಿಕರಿಗೆ ಮಾನವ ಘನತೆ ಮತ್ತು ಶೋಷಣೆಯಿಂದ ರಕ್ಷಣೆಯನ್ನು ಖಚಿತಪಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇದು ಜೀತ ಪದ್ಧತಿಯಂತಹ ಕ್ರೂರ ಮತ್ತು ಅಮಾನವೀಯ ಪದ್ಧತಿಗಳನ್ನು ಕೊನೆಗಾಣಿಸಲು ಪ್ರಮುಖ ಹೆಜ್ಜೆಯಾಗಿದೆ.